ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಬಂದು ಅಮಾವಾಸ್ಯೆ ದಿವಸದ ವ್ಲಾಗ್ ಆಗಿರುತ್ತೆ, ಅಂದರೆ ಭಾನುವಾರ ದಿವಸದ ವ್ಲಾಗ್ ಆಗಿರುತ್ತೆ. ಸೊ ಭಾನುವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಎಲ್ಲ ಕ್ಲೀನ್ ಮಾಡಿ ಹಾಗೆ ದೇವ್ರಿಗೂ ಕೂಡ ಎಲ್ಲ ದೀಪ ಹಚ್ಚಿದೆ. ಸೊ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಯೂಶ್ವಲಿ ಈ ಥರ ವಾರದ ದಿವಸ ಅಥವಾ ಅಮಾವಾಸ್ಯೆ ಪೌರ್ಣಮಿ ಈ ಥರ ಎಲ್ಲ ಬಂದಾಗ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋದು ನನಗೆ ರೂಢಿಯಾಗಿರುತ್ತೆ. ಸೊ ಹಾಗಾಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಹೊರಗಡೆ ಬೇರೆ ತುಂಬಾ ಕೋಲ್ಡ್ ಇತ್ತು, ವಾತಾವರಣ ಫುಲ್ ಚೇಂಜ್ ಆಗಿತ್ತು. ಗೊತ್ತಿರೋದೇ ಅನಿಸುತ್ತೆ, ಎಲ್ಲ ಸೈಕ್ಲೋನ್ ಆಗಿರೋದ್ರಿಂದ ತಮಿಳ್ನಾಡಲ್ಲಿ. ಸೊ ಕರ್ನಾಟಕಕ್ಕೂ ಕೂಡ ಇದ್ರ ಎಫೆಕ್ಟ್ ತುಂಬಾ ಆಗ್ತಾಯಿದೆ, ಅಂದರೆ ಎಸ್ಪೆಷಲಿ ಬೆಂಗಳೂರಿನವ್ರಿಗೆ ಅದು ಫೀಲ್ ಆಗ್ತದೆ ಅಂತ ಅಂದ್ಕೊಳ್ತೀನಿ. ಎಷ್ಟು ಚೇಂಜ್ ಆಗಿದೆ ಅಂತ ಅಂದರೆ ಗಡಗಡ ಅಂತ ನಡ್ಕೋ ಥರ ಆಗಿಬಿಟ್ಟಿದೆ. ಹೊರಗಡೆ ಅಷ್ಟು ಥಂಡಿ ಇದೆ. ಹಾಗೆ ಬೆಳಗ್ಗೆನೇ ಎದ್ದು ಈ ಒಂದು ಕೋಲ್ಡ್ ವೆದರಲ್ಲೂ ಕೂಡ ಎದ್ದು ಪೂಜೆ ಮಾಡಬೇಕು ಅಂತ ಅಂದರೆ ಕೆಲವೊಂದು ಸತಿ ಎದ್ದೊಳೋದಕ್ಕೂ ಕೂಡ ಆಗೋದಿಲ್ಲ. ಬಟ್ ಇನ್ನೇನು ಮಾಡೋಕ್ಕಾಗೋದಿಲ್ಲ. ಬೆಳಗ್ಗೆನೇ ಎದ್ದರೆ ಸ್ವಲ್ಪ ಬೇಗನೆ ಕೆಲಸ ಆಗುತ್ತೆ ಅಂತ ಹೇಳಿ ಎಲ್ಲನೂ ಮುಗಿಸಿದ್ದಾಯಿತು. ಇನ್ನು ಅವತ್ತಿನ ದಿವಸ ಭಾನುವಾರ ಆಗಿರೋದ್ರಿಂದ ಟಿಫನ್ ಎಲ್ಲ ಬೇಗನೆ ಮಾಡಿಕೊಂಡು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ನನಗೂ ಕೂಡ ಮಾಡೋದಿತ್ತು. ಹಾಲಿನ ಕೆನೆನ ಬಳಸ್ಕೊಂಡು ಯಾವ ರೀತಿ ನಾನು ಬೆಣ್ಣೆ ಮಾಡ್ಕೊಂಡಿದ್ದೆ, ಹಾಗೆ ಪನ್ನೀರ್ ಕೂಡ ಮಾಡಿದೆ ಅಂತ ಹೇಳಿ ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ. ಅದಕ್ಕೆ ರಿಲೇಟೆಡ್ ಆಗಿ ಇವತ್ತು ನಾನು ಯಾವ ರೀತಿ ತುಪ್ಪ ಮಾಡ್ಕೊಳ್ತೀನಿ ಆ ಒಂದು ಬೆಣ್ಣೆಯಿಂದ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೆಲವೊಂದು ಗ್ರಾಸರೀಸ್ ಕೂಡ ಎಲ್ಲ ರೀಸ್ಟಾಕ್ ಮಾಡೋದಿತ್ತು. ಸೊ ಈ ವ್ಲಾಗಲ್ಲಿ ಇದಕ್ಕೆಲ್ಲ ರಿಲೇಟೆಡ್ ಆಗಿರೋವಂಥ ವಿಡಿಯೋನ ನೀವು ನೋಡ್ಬೋದು. ಹಾಗೆ ಇವಾಗ ನಾನು ತೆಗ್ದಿರೋವಂಥ ಬೆಣ್ಣೆನ ಫ್ರಿಜ್ಜಿಂದ ಕೂಡ ತೆಗೆದುಬಿಟ್ಟು ಇವಾಗ ಕಾಯೋದಕ್ಕೆ ಇಟ್ಟಿದ್ದೀನಿ. ಆಲ್ರೆಡಿ ಎಲ್ಲ ಮೆಲ್ಟ್ ಆಗಿ ಎಲ್ಲ ಕುದಿಯೋದು ಕೂಡ ಸ್ಟಾರ್ಟ್ ಆಗಿದೆ. ತುಪ್ಪ ಕಾಯಿಸೋವಾಗ ಕೆಲವೊಂದು ಪದಾರ್ಥಗಳನ್ನ ಇದಕ್ಕೆ ಸೇರಿಸೋದ್ರಿಂದ ತುಪ್ಪದ ಅರೋಮಾ ಆಗಿರ್ಬೋದು ಅಥವಾ ಫ್ಲೇವರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ಬೆಣ್ಣೆ ಕಾಯೋಕೆ ಇಟ್ಟ ನಂತರ ನಾನು ಇದಕ್ಕೆ ಮಸಾಲೆ ಐಟಮ್ಸ್ ಅಂತ ಅಂದರೆ ಒಂದು ಚಕ್ಕೆ, ಒಂದೇ ಒಂದು ಪೀಸ್ ಚಕ್ಕೆ, ಚಿಕ್ಕ ಪೀಸಷ್ಟು ಚಕ್ಕೆ, ಹಾಗೆ ಒಂದೇ ಒಂದು ಲವಂಗ ಮತ್ತು ಒಂದೇ ಒಂದು ಏಲಕ್ಕಿನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ತುಪ್ಪ ಕಾಯಿಸೋವಾಗ ಹಾಕ್ಕೊಳ್ತೀನಿ. ಹಾಗೆ ಒಂದು 4-5 ಕಾಳಷ್ಟು ಮೆಂತ್ಯನೂ ಕೂಡ ನಾನಿಲ್ಲಿ ಕ್ರಷ್ ಮಾಡಿ ಹಾಕ್ಕೊಳ್ತೀನಿ. ಹಾಗೆ ಒಂದೇ ಒಂದು ವಿಳೆದೆಲೆ ಹಾಕೋದ್ರಿಂದ ಕೂಡ ತುಪ್ಪದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಅರೋಮಾ ಕೂಡ ಇರುತ್ತೆ, ಒಳ್ಳೆ ಸುವಾಸನೆ ಬರುತ್ತೆ. ತುಪ್ಪ ನಾವು ಬಾಕ್ಸ್ ಓಪನ್ ಮಾಡ್ತಿದ್ದ ಹಾಗೇನೆ ಎಷ್ಟು ಚೆನ್ನಾಗಿ ಘಮಘಮ ಅಂತಿರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಿಷ್ಟು ಐಟಮ್ಸ್ನ ನಾನು ಹಾಕ್ಕೊಳ್ತೀನಿ. ಇನ್ನು ಕೆಲವೊಂದು ಸತಿ ಏನೂ ಹಾಕ್ದಲ್ಲೂ ಕೂಡ ಫ್ರೆಶ್ ಆಗಿ ಬೆಣ್ಣೆ ಕಡ್ದು ನಾವು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ತುಪ್ಪಕ್ಕೆ ಯಾವುದೇ ರೀತಿ ಫ್ಲೇವರ್ಸ್ ಕೂಡ ಬೇಕಾಗೋದಿಲ್ಲ, ನಾವು ಎಕ್ಸ್ಟ್ರಾ ಆ್ಯಡ್ ಮಾಡೋದು ಕೂಡ. ಅಡುಗೆ ಮನೆ ಯೂಸಿಗೆ ಅಂತ ಅಂದರೆ ನಾನು ಹೇಳಿರುವಂಥ ಐಟಮ್ಸ್ನೆಲ್ಲ ಹಾಕಿ ತುಪ್ಪ ಕಾಯಿಸ್ಕೊಳ್ತೀನಿ. ಬಟ್ ಇವಾಗ ನಾನು ಏನು ಕಾಯಿಸ್ತಾ ಇದ್ದೀನಿ ಇದು ದೇವ್ರ ಮನೆ ಯೂಸಿಗೋಸ್ಕರ ಕಾಯಿಸ್ತಾ ಇರೋದು. ಸೊ ಹಾಗಾಗಿ ಅಷ್ಟಾಗಿ ನಾನು ಏನು ಕೂಡ ಫ್ಲೇವರ್ಸ್ ಆ್ಯಡ್ ಮಾಡಿಲ್ಲ. ಬಟ್ ಅಂದರೂ ಕೂಡ ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಅರೋಮಾ ಬರ್ತಿತ್ತು. ಹಾಗೆ ತುಪ್ಪ ಕಾಯಿಸ್ಕೊಳ್ಳುವಾಗ ಕೆಲವೊಂದು ಟಿಪ್ಸ್ನ ಕೂಡ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಪ್ಪ ಕಾಯಕ್ಕಿಟ್ಟಾಗ ಆದಷ್ಟು ಸಣ್ಣ ಉರಿಲಿ ಇಡಬೇಕಾಗತ್ತೆ. ಸ್ವಲ್ಪ ಎಷ್ಟು ಬೆಣ್ಣೆ ಇರುತ್ತೆ ಅದಕ್ಕಿಂತ ಸ್ವಲ್ಪ ದೊಡ್ಡ ಪಾತ್ರೆಲಿ ಇಡೋದ್ರಿಂದ ತುಪ್ಪ ಕೂಡ ಉಕ್ಕು ಬರೋದಿಲ್ಲ. ಬೆಣ್ಣೆ ಏನು ಫುಲ್ ಮೆಲ್ಟ್ ಆದಮೇಲೆ ಉಕ್ಕು ಬರುತ್ತಲ್ಲ, ಆ ರೀತಿ ಉಕ್ಕು ಬರೋದಿಲ್ಲ. ಸಣ್ಣ ಮಾಡಿ ನಾವು ಅಲ್ಲೇ ನಿಂತ್ಕೊಂಡು ಒಂದು ಸೌಟಿನ ಸಹಾಯದಿಂದ ಈ ರೀತಿ ನಾವು ತಿರುಗಿಸ್ತಾ ತುಪ್ಪ ಕಾಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೋಡಿ, ಈ ರೀತಿ ಕಂಪ್ಲೀಟಾಗಿ ಬಬಲ್ಸ್ ಬರೋವರೆಗೂ ನಾವು ಕಾಯಿಸ್ಕೊಳ್ಬೇಕು. ಅದೇನಿಲ್ಲ, ಅದು ಪಾಡಿನದು ನೀಟಾಗಿ ಕಾಯ್ತಾ ಇರುತ್ತೆ. ಒಂದ್ಸತಿ ಈ ರೀತಿ ಬಬಲ್ಸ್ ಬರೋದು ಸ್ಟಾರ್ಟ್ ಆದಾಗ ತುಪ್ಪ ಕೂಡ ರೆಡಿಯಾಗಿದೆ ಅಂತ ಅರ್ಥ. ಆವಾಗ ನಾವು ಸ್ಟವ್ ಆಫ್ ಮಾಡಿದ್ರೆ ಆಯಿತು, ತುಪ್ಪ ಕೂಡ ರೆಡಿ ಆಗುತ್ತೆ. ಇನ್ನು ರೆಡಿಯಾಗಿರೋಂಥ ತುಪ್ಪನ ಸ್ವಲ್ಪ ಅದು ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಸ್ಟೋರ್ ಮಾಡಿಕೊಂಡ್ರೆ ಆಯಿತು. ಸೊ ತುಪ್ಪ ಸ್ಟೋರ್ ಮಾಡೋವಂಥ ಒಂದು ಕಂಟೈನರಲ್ಲಿ ಇವಾಗ ನಾನು ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಫಿಲ್ಟರ್ ಮಾಡಿಕೊಂಡು ಹಾಕಿಟ್ಕೊಳ್ತಾ ಇದ್ದೀನಿ. ಇನ್ನು ತುಂಬ ತಣ್ಣಗಾಗೋಯ್ತು ಅಂತಂದರೆ ಈ ಒಂದು ವೆದರ್ಗೆ ಗಟ್ಟಿನೇ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ಫಿಲ್ಟರ್ ಮಾಡಿ ಅದನ್ನು ತೆಗೆದಿಟ್ಕೊಂಡ್ರೆ ಆಯಿತು. ಸೊ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಕಡ್ದಿಟ್ಕೊಂಡಿರೋವಂಥ ಬೆಣ್ಣೆಯಲ್ಲಿ ನನಗೆ ಆಲ್ಮೋಸ್ಟ್ ಒಂದು 400 ಗ್ರಾಮ್ಸ್ ಅಷ್ಟಾದ್ರೂ ನನಗೆ ತುಪ್ಪ ಕೂಡ ಸಿಕ್ಕಿದೆ ಇವಾಗ. ಹಾಗೆ ತುಪ್ಪ ಕಾಯಿಸಿರೋವಂಥ ಪಾತ್ರನೂ ಕೂಡ ನಾವು ಮುದ್ದೆ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು. ಜಸ್ಟ್ ಅದು ಹಾಲಿನ ಅಂಶ ಏನು ಉಳ್ಕೊಂಡಿರುತ್ತೆ ಅದನ್ನು ನಾವೇನು ಚೆಲ್ಲೋವಂಥ ಅವಶ್ಯಕತೆ ಇಲ್ಲ, ಮುದ್ದೆ ಕೂಡ ಮಾಡ್ಕೊಳ್ಬೋದು. ಹಾಗೆ ನೋಡ್ತಾ ಇದ್ದೀರಾ ಅಲ್ವಾ, ಇಷ್ಟು ನನಗೆ ತುಪ್ಪ ಕೂಡ ಸಿಕ್ಕಿದೆ. ನಾನು ಮಾಡಿಟ್ಟಿರುವಂಥ ಬೆಣ್ಣೆಯಿಂದ ಸಿಕ್ಕಿರೋವಂಥ ತುಪ್ಪ ಇದು. ಹಾಗೆಯೇ ತುಪ್ಪದ ಪಾತ್ರೆ ತೊಳೆದು ಕೂಡ ತುಂಬಾ ಈಸಿ. ಸ್ವಲ್ಪ ಅದು ತಳ ಏನಾರು ಹತ್ತಿತ್ತು ಅಂತ ಅಂದರೆ ಆವಾಗ ಒಂದು ಸ್ವಲ್ಪ ನೀರನ್ನು ಹಾಕಿ ಉಗುರು ಬೆಚ್ಚಗಾಗೋವರೆಗೂ ಆ ನೀರನ್ನು ಕಾಯಿಸ್ಕೊಳ್ಳಿ. ಸ್ವಲ್ಪ ಅದು ನೀರು ಕಾಯುತ್ತಾ ಬಂದರೆ ಸಾಕು, ಕುದಿಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ. ನಂತರ ಆ ನೀರನ್ನು ಚೆಲ್ಬಿಟ್ಟು ನೀವು ಇಮಿಡಿಯೇಟಾಗಿ ಒಂದು ಡಿಟರ್ಜೆಂಟ್ ಲಿಕ್ವಿಡ್ ಅಥವಾ ಸೋಪ್ನ ಯೂಸ್ ಮಾಡಿ ನೀವು ಈಸಿಯಾಗಿ ತುಪ್ಪದ ಪಾತ್ರೆ ಕೂಡ ತೊಳ್ಕೊಳ್ಬೋದು, ವಾಶ್ ಮಾಡಿ ಇಟ್ಕೊಳ್ಬೋದು. ಹಾಗೆ ನೋಡಿ, ಇವಾಗ ನಾನು ರೆಡಿ ಮಾಡ್ಕೊಂಡಿರುವಂಥ ತುಪ್ಪನ ಬಳಸ್ಕೊಂಡು ನಾನು ತುಪ್ಪದ ಬತ್ತಿ ಕೂಡ ರೆಡಿ ಮಾಡ್ಕೊಳ್ಬೇಕಾಗೈತೆ. ಸೊ ಹಾಗಾಗಿ ಅದೇನಿದೆ ರಿಮೈನಿಂಗ್ ಸ್ವಲ್ಪ ತುಪ್ಪದ ಬತ್ತಿ ಕೂಡ ಇತ್ತು. ಹಾಗಾಗಿ ಅದನ್ನು ಒಂದು ಪ್ಲೇಟಿಗೆ ಹಾಕಿಟ್ಬಿಟ್ಟು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ತಂದು ನೀಟಾಗೆಲ್ಲ ಒರೆಸ್ಬಿಟ್ಟು ಇವಾಗ ಇದಕ್ಕೆ ನಾನು ತುಪ್ಪದ ಬತ್ತಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಅಂದರೆ, ಮೊದಲಿಗೆ ತುಪ್ಪದ ಬತ್ತಿ ಏನಿರುತ್ತೆ ಅದನ್ನೆಲ್ಲ
ಈ ರೀತಿ ತುಪ್ಪದ ಬತ್ತಿ ಮಾಡುವಂಥ ಒಂದು ಬಾಕ್ಸಿಗೆ ಎಲ್ಲದನ್ನು ಕೂಡ ಹಾಕ್ಕೊಳ್ತೀನಿ. ಈ ರೀತಿ ಫ್ರೆಶ್ ಆಗಿ ತುಪ್ಪ ಮಾಡ್ಕೊಂಡಾಗ ತುಪ್ಪದ ಬತ್ತಿ ಕೂಡ ಖಾಲಿಯಾಗಿತ್ತು ಅಂತ ಅಂದರೆ ಜಸ್ಟ್ ಆವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ನಾನು ಬಳಸಿದ ಮೇಲೆ ಅಂದರೆ ತುಪ್ಪನ ಯಾವಾಗಲಾದ್ರು ಬಳಸಿದ್ದೇ ಆದರೆ ಆ ಒಂದು ತುಪ್ಪನ ನಾನು ದೇವ್ರ ಮನೆ ಯೂಸಿಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೊ ಹಾಗಾಗಿ ಇವಾಗ ಹೇಗಿದ್ರೂ ತುಪ್ಪನ ಫ್ರೆಶ್ ಆಗಿ ಕಾಯಿಸ್ಕೊಂಡಿದ್ನಲ್ವ, ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇರೋದು. ತುಪ್ಪದ ಬತ್ತಿ ಏನಿರುತ್ತೆ ಅದನ್ನೆಲ್ಲ ಹಾಕಿ ಇಟ್ಕೊಂಡಿದ್ದಾದಮೇಲೆ ಅದ್ರ ಮೇಲ್ಗಡೆ ಎಷ್ಟು ಇಡ್ಸುತ್ತೆ ನೋಡಿ ಅಷ್ಟು ತುಪ್ಪನ ಅದ್ರ ಮೇಲೆ ಹಾಕ್ಕೊಳ್ತಾ ಬಂದರೆ ಆಯಿತು. ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಳ್ಬೋದು. ಸೊ ನಾನು ಇದೇ ರೀತಿಯೇ ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಇದು ನನಗೆ ಆಲ್ಮೋಸ್ಟ್ ಒಂದು 4 to 5 months ಆದ್ರೂ ಬರುತ್ತೆ. ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವೊಂದು ಸತಿ 3 months ಆದರೂ ಬಂದೇ ಬರುತ್ತೆ. ಹಾಗೆ ತುಪ್ಪ ದೀಪ ಹಚ್ಚೋದಕ್ಕೂ ಕೂಡ ಸ್ವಲ್ಪ ತುಪ್ಪನ ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ. ಹಾಗೆ ಈ ದೀಪ ಹಚ್ಚುವಾಗ ಸ್ವಲ್ಪ ನಾವು ಈ ತುಪ್ಪಕ್ಕೆ ಪಚ್ಕರ್ಪೂರ ಹಾಕಿ ಇಟ್ಕೊಳ್ಳೋದ್ರಿಂದ ದೀಪ ಹಚ್ಚಿದಾಗ ದೇವ್ರ ಮನೆಯೆಲ್ಲ ಘಮ ಘಮ ಅಂತಿರುತ್ತೆ. ಆದಷ್ಟು ಸ್ಟೀಲ್ ಕಂಟೈನರ್ಸ್ನ ನಾನು ತುಪ್ಪನೆಲ್ಲ ಸ್ಟೋರ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಏನಾರ ಗಟ್ಟಿ ಆಯಿತು ಅಂದರೆ ಕರಗಿಸ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಸ್ಟೀಲ್ ಕಂಟೈನರ್ಸಲ್ಲೇ ನಾನು ತುಪ್ಪ ಸ್ಟೋರ್ ಮಾಡಿ ಇಡೋದು. ಇನ್ನು ತುಪ್ಪದ ಬತ್ತಿ ಎಲ್ಲ ರೆಡಿ ಮಾಡಿದ್ದಾಯಿತು. ನೆಕ್ಸ್ಟ್ ಇವಾಗ ಉಪ್ಪಿನ ಜಾಡಿ ಎಲ್ಲ ನಾನು ನೀಟಾಗಿ ಖಾಲಿಯಾಗಿತ್ತು ಅಂತ ಹೇಳಿ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಆದಷ್ಟು ಈ ರೀತಿ ಸೆರಾಮಿಕ್ ಜಾರ್ಸ್ನ ಯೂಸ್ ಮಾಡೋದ್ರಿಂದ ಉಪ್ಪು ಸ್ಟೋರ್ ಮಾಡೋದಕ್ಕೆಲ್ಲ ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ ಕಂಟೈನರ್ಸ್ ಆಗಿರ್ಬೋದು ಅಥವಾ ಸ್ಟೀಲ್ನೇ ಆಗಿರ್ಬೋದು ನಾವು ಸ್ಟೋರ್ ಮಾಡೋದಕ್ಕೆ ಹೋಗಬಾರ್ದು. ಆದಷ್ಟು ನೋಡಿ ಈ ರೀತಿ ಪಿಂಗಾಣಿ ಐಟಮ್ ಏನಿರುತ್ತೆ ಅಥವಾ ಪಿಂಗಾಣಿ ಜಾರ್ಸ್ ಸೆರಾಮಿಕ್ ಜಾರ್ಸ್ ಎಲ್ಲ ಏನು ಬರುತ್ತೆ ಅದರಲ್ಲೇ ಸ್ಟೋರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಉಪ್ಪನ್ನ ನಾವು ಶನಿವಾರ ತರಬಾರ್ದು ಅಂತ ಹೇಳ್ತಾರೆ. ಹಾಗೆ ಉಪ್ಪನ್ನ ಮನೇಲಿ ಚೆಲ್ಲಬಾರ್ದು ಕೂಡ. ಅಕಸ್ಮಾತಾಗಿ ಕೆಲವೊಂದು ಸತಿ ಚೆಲ್ಲಿದ್ರೆ ಏನಾಗೋದಿಲ್ಲ, ಬಟ್ ಅವಾಗವಾಗ ಚೆಲ್ತಾ ಇರೋದ್ರಿಂದ ಮನೆಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಉಪ್ಪನ್ನ ಕೂಡ ಆದಷ್ಟು ಚೆಲ್ಲೋದ್ರಿಂದ ಅವಾಯ್ಡ್ ಮಾಡಿ. ಹಾಗೆ ಉಪ್ಪನ್ನ ಈ ರೀತಿ ಸ್ಟೋರ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಮತ್ತು ಉಪ್ಪನ್ನ ಹಾಗೆ ಎಣ್ಣೆನ ಜೊತೆಲಿ ಇಡಬಾರ್ದು, ಅದು ಕೂಡ ಅಷ್ಟು ಪಾಸಿಟಿವ್ ಆಗಿರೋದಿಲ್ಲ ಅಂತ ಹೇಳಿ ಆ ರೀತಿ ಸ್ಟೋರ್ ಮಾಡಬಾರ್ದು. ಸೊ ನಾನು ಅದಕ್ಕೇ ಸಪ್ರೇಟಾಗಿಯೇ ಆಯಿಲ್ ಬಾಟಲ್ಸು ಹಾಗೆ ಉಪ್ಪನ್ನೆಲ್ಲ ಸಪ್ರೇಟಾಗಿ ಇಟ್ಟಿರ್ತೀನಿ. ಇದು ನಾನು ನಡ್ಸ್ಕೊಂಬಂದಿರೋ ಅಂಥ ಒಂದು ವಿಧಾನ ಆಗಿರುತ್ತೆ. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು, ಹಾಗಾಗಿ ಹೇಳಿದೆ ಅಷ್ಟೇ. ಇನ್ನು ಉಪ್ಪನ್ನೆಲ್ಲ ನೀಟಾಗಿ ಎಲ್ಲ ಜಾರ್ಗೆಲ್ಲ ಹಾಕಿ ಸ್ಟೋರ್ ಮಾಡಿದ್ದಾಯಿತು. ಇನ್ನು ಕೆಲವೊಂದು ಗ್ರಾಸರೀಸ್ ಕೂಡ ನಾನು ಸ್ಟೋರ್ ಮಾಡೋದಿತ್ತು. ಅಂದರೆ ಮಸಾಲೆ ಡಬ್ಬಿಯಲ್ಲಿ ಕೆಲವೊಂದು ಐಟಮ್ಸ್ ಕೂಡ ಖಾಲಿಯಾಗಿತ್ತು. ಚಕ್ಕೆ ಮತ್ತು ಮರಾಠಿ ಮೊಗ್ಗು ಇದೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿ ಅದನ್ನು ಕೂಡ ಎಲ್ಲ ಫಿಲ್ ಮಾಡಿ ಇಟ್ಕೊಂಡೆ. ಇನ್ನು ಬೆಳಗಿನ ಜಾವನೇ ತುಂಬಾ ಹರಿಬರಿಯಲ್ಲಿ ಕೆಲವೊಂದು ಐಟಮ್ಸ್ ಇಲ್ಲ ಅಂದರೂ ಕೂಡ ಅದನ್ನು ತೆಗ್ದು ನಾವು ಫಿಲ್ ಮಾಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಫ್ರೀ ಟೈಮ್ ಸಿಕ್ಕಿದಾಗ ಈ ರೀತಿ ಖಾಲಿಯಾಗಿರೋದನ್ನೆಲ್ಲ ಆಲ್ಮೋಸ್ಟ್ ನಾನು ರೀಸ್ಟಾಕ್ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಮಸಾಲೆ ಡಬ್ಬಿನೆಲ್ಲ ಸ್ವಲ್ಪ ರೀಸ್ಟಾಕ್ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಮಾಡಿದ್ದೆಲ್ಲ ಆಯಿತು. ಇನ್ನು ನೆಕ್ಸ್ಟ್ ರೇಷನ್ ಐಟಮಲ್ಲಿ ಕೆಲವೊಂದು ಕೂಡ ಖಾಲಿಯಾಗಿತ್ತು. ಕಂಟೈನರ್ಸ್ ಎಲ್ಲ ನಾನು ತೊಳೆದಿಟ್ಬಿಟ್ಟು ಒಣಗಿಸಿಟ್ಟಿದ್ದೆ. ಹಾಗಾಗಿ ಅದಕ್ಕೂ ಕೂಡ ಅಂದರೆ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕಿಡಬೇಕಾಗಿತ್ತು, ಅದನ್ನು ಕೂಡ ಎಲ್ಲ ಹಾಕಿಟ್ಟೆ. ಹಾಗೆ ಹುರ್ಗಡ್ಲೆನೂ ಕೂಡ ಅಷ್ಟೇ ಎಲ್ಲದನ್ನು ಕೂಡ ಫಿಲ್ ಮಾಡಿಕೊಂಡೆ. ಈ ರೀತಿ ಫ್ರೀ ಟೈಮಲ್ಲಿ ಕೆಲವೊಂದು ಅಡುಗೆ ಮನೆ ಕೆಲಸ ಎಲ್ಲ ಏನಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಟೈಮ್ ನಮಗೆ ಕೆಲಸ ಕೂಡ ಈಸಿ ಅನಿಸುತ್ತೆ. ಎಸ್ಪೆಷಲಿ ಆಫೀಸ್ ಅವರ್ಸ್ ಅಥವಾ ಸ್ಕೂಲ್ ಅವರ್ಸ್ ಏನಿರುತ್ತೆ ಅದು ಒಂದು ಪೀಕ್ ಟೈಮ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಏನಾರ ಖಾಲಿ ಆಗಿಬಿಟ್ಟಿತ್ತು ಅಂದರೆ ಅದನ್ನು ತೆಗ್ದು ನಾವು ರೀಸ್ಟೋರ್ ಮಾಡ್ಕೊಳ್ಳೋ ಅಷ್ಟು ನಮಗೆ ಪೇಷನ್ಸ್ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿ ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ನಾನು ಈ ಥರ ಕೆಲಸ ಎಲ್ಲ ಮಾಡ್ಕೊಳ್ತೀನಿ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಪಕ್ಕದಲ್ಲಿ ಬರೋವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋವಂಥ ವಿಡಿಯೋ ನೋಟಿಫಿಕೇಷನ್ಸ್ ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ. ಸೊ ಮೀಟ್ ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.